ದೇಶದ ಮಂತ್ರಿ ನಾನು ಬಂದದ್ದು. ನಾ ಎಂತ ಮಾಡ್ಬೇಕು? ಏನ್ ಎದ್ಕೊಂಡು ಹೋಗ್ತೀರುದಾ? ನೀವು ದೊಡ್ಡ ಮಂತ್ರಿ, ನಾವ್ ಇಲ್ಲೇ ಕೂತ್ಕೊಂಡು ಬಿಡುದಾ? ನೀ ತಗೊಂಡು ಅಗತ್ಯ ಬೇಕಾ ನಿಮ್ಗೆ? ಎಂತ ಮಾತಾಡ್ತೀರಿ? ನಿಮ್ಮನ್ನು ಕಳ್ಕೊಳ್ಳಿಕ್ ನಾವು ಇಷ್ಟಪಡುವುದಿಲ್ಲ. ಈ ಹೊತ್ತಿಗೂ ನೀವು ಆಗ್ಲಿಕ್ಕ ಕೂತಿದ್ರಿ, ಹೌದಾ? ಕೆಲವ್ರು ಹೋಗಿ ಮಲ್ಕೊಂಡಾಯ್ತು. ನಿಮ್ಮಂತರು ಒಬ್ಬಿಬ್ಬರಿದ್ರೆ ನಮ್ ಬಣ್ಣ ಇಲ್ಲವ್ರು ನಮ್ಗೆ ಎಂತದ್ದು ಇಲ್ಲ. ಒಪ್ಪಿಯು ಅಂತ ಮಾತಾಡ್ಬೇಡಿ. ನಾವು ಹೋದ್ರು ನೀವಿರ್ಬೇಕು. ನಂದು ಹೋಗು ಕಾಲ ಬಂತು. ನಾ ಹೋದ್ರು ನಮ್ಮಂತವ್ರು ಹೆಣ ನೋಡ್ಲಿಕ್ಕೆ ನೀವಿರ್ಬೇಕು. ಈ ಗ್ರಾಮ ವಾಸ್ತವ್ಯ ಮಾತ್ರ ಬೇಡ. ನಮ್ಮಲ್ಲಿ ಮಾಡಿದ್ದು ವಿಶೇಷ ಇದು ಅಡುಗೆ ಅಂತ ಹೇಳಿ ಎಂತದೆಲ್ಲ ಮಾಡಾಕಿದ್ರು ನಾನು ತಿಂದ್ಬಿಟ್ಟೆ. ಈಗ ನೋಡ್ರು ಪುರ್ಸೊತ್ತೇ ಇಲ್ಲ. ಇದು ನಾ ಎಲ್ಲಿಂದ ಬಂದೆ ಅಂತ ಗೊತ್ತಾಯ್ತಾ? ನೆಮ್ಮದಿ ಕುಟೀರ ಮತ್ ನೆಮ್ಮದಿ ಕೇಂದ್ರ ಅಂದ್ರ ನೋಡ್ದೆ ಅದು ನಮಗೆ ನೆಮ್ಮದಿ ಇಲ್ಲ. ಅಲ್ಲ, ಅದು ಬಹುಶಃ ನಿಮಗೂ ಅನುಭವ ಆಗಿದೆ. ಒಂದೇ ಜಾಗದಲ್ಲಿ ಕೂತು ನಿಮಗೂ ಅಲ್ಲೋದ್ರೆ ಸಂತೋಷ. ನನಗೆ ಅಂತ ಅಲ್ಲ, ಎಲ್ಲರಿಗೂ ಹಾಗೆಯ. ಅವ್ರು ಯಾರೋ ಅಂತ ಮಾಲೇನ ತೆಗೆದು ಭಾಗದಲ್ಲೇ ಇಟ್ಟಿದ್ದಾನೆ. ಸ್ವಲ್ಪ ಜ್ಞಾನ ಇಲ್ಲದೆ ಹೋದವು. ದೇಶದ ಮಂತ್ರಿ ನಾನು ಬಂದದ್ದು. ನಾ ಎಂತ ಮಾಡ್ಬೇಕು? ಏನ್ ಎದ್ಕೊಂಡು ಹೋಗ್ತೀರುದಾ? ನೀವು ದೊಡ್ಡ ಮಂತ್ರಿ, ನಾವ್ ಇಲ್ಲೇ ಕೂತ್ಕೊಂಡು ಬಿಡುದಾ? ಈ ವರ್ಷ ಈ ಚರ್ಮ ವಾರ್ತಿದವ್ರ ಹತ್ರ ಮಾತಾಡುವುದೇ ಅಲ್ಲ. ಮೊದಲೇ ಎರಡನೇ ಮಾತಾಡುದು ಅಂತಿತ್ತು. ಈಗ ಮೊದ್ಲಿಗಾರ ಮಾತೇ ಹೆಚ್ಚಾಗ್ಬಿಟ್ಟಿದೆ. ಮೊದಲೇ ಮಾತಾಡೋದು ಆ ಜನ ಹಾಗೆ ಅವು. ಅದು ಒಂದು ಹೊಟ್ಟೆ ಒಳಗೆ ರೋಗಿಲ್ಲ. ಜನ ನಮ್ ಜನವೇ ಹೊಟ್ಟೆ ಒಳಗಿಲ್ಲ, ಮೈ ತುಂಬಾನೆ ಹೀಗೆ ಮಾತಾಡಿ ಬಾಳಕ್ ಕೊಡುವುದಿಲ್ಲ. ಬೇರೆ ಕಡೆ ಕೊಟ್ಟರು ಏನೋ ಉಡುಗೊರೆ ಅಂದ್ರಪ್ಪ. ಅಂದ್ರೆ ನಾಳೆ ನನ್ನ ಜನ್ಮದಿನ. ನನಗೆ ಈ ಆಚರಣೆ ಇದೆಲ್ಲ ಇಷ್ಟ ಇಲ್ಲ. ಆದ್ರೂ ಜನಕ್ಕಾಗಿ ಆದ್ರೂ ಮಾಡ್ಬೇಕಲ್ಲ. ಅವ್ರ ವ್ಯಾಪಾರ ಹೇಳುದು ನಿಜವಾಗಿ ನನ್ಗೆ ಇದು ಹಿಡಿಸುವುದಿಲ್ಲ. ಬಂಗಾರದ ಬಣ್ಣದ್ದು ಸುಡುಗಾಡೋದು ಹಳತ್ತು ಕಾಣ್ತದೆ. ಅಷ್ಟೆಲ್ಲ ಪಾಪಿ ಮಗ ಕಾಣ್ತೀನಿ. ಓಯ್, ಗಂಧದ ಹಾರ ಅಲ್ಲ ಮಾರಾಯ. ಹುಟ್ಟುಬೇಕೆಲ್ಲ ಗಂಧದ ಹಾರ ಕೊಡು ಕ್ರಮ ಉಂಟಾ? ಮತ್ತೆ ಏನು ಈ ಹೂವಿನ ಹಾರಗಳು ಬೇಗ ಸ್ವಲ್ಪ ದಿವಸ ನಿಮ್ ನೆನಪಿಗೆ ಇರ್ಲಿ ಅಂತ ಕಳಿಸಿದ್ದು. ಒಳ್ಳೇದು ಒಳ್ಳೇದು. ಹಾಗಂದ್ರೆ ನೀವು ಹೇಳಿದ್ದು ಒಳ್ಳೇದಾಯ್ತು. ನನ್ನ ಖರ್ಚಿನಲ್ಲಿ ನಿಮಗೂ ಒಂದು ಸನ್ಮಾನ ಇಟ್ಕೊಂತೇನೆ. ಬೇರೆ ಯಾರದ್ದು ಅಲ್ಲ. ಈ ಸನ್ಮಾನ ಮಾಡ್ಲಿಕ್ಕೆ ಒಂದು ದೊಡ್ಡ ಖರ್ಚು ಅಂತದ್ದು ಇಲ್ಲ ಬಿಡಿ. ನನ್ನ ಖರ್ಚಿನಲ್ಲೇ ನಾ ಇಟ್ಕೊಳ್ತೆ. ಆವತ್ತು ಹೂವಿನ ಹಾರ ತರುವುದಿಲ್ಲ ನಿಮಗೆ. ಎಲ್ಲ ನಿಮಗೆ ಎದೆ ಮೇಲೆ ಗಂಧದ ಹಾರವೇ ಹಾಕುದು. ಮತ್ ಸರಿ ಮಾತಾಡ್ಬೇಕು. ಗಂಧದ ಹಾರ ಹಾಕು ಕ್ರಮ ಉಂಟ ಕೇಳಿದ್ರೆ ಹೂ ಅದು ಹಾಳಾಗ್ತದೆ. ನಿಮ್ಗೂ ಭಾಗವತ್ರ ಮೇಲೆ 15 ದಿವಸ ಇಟ್ಕೊಳ್ಳಿ, ಹಾಳಾಗ್ಬಾರ್ದು. ಗಂಧದ್ದೇ ಕೊಡ್ತೇನೆ ನಾನು. ನನ್ನ ತಲೆ ಬಿಸಿ ಬೇರೆ ಆಗಿದೆ. ಗಂಧದ ಹಾರ ಕಳಿಸಿದ್ರಿ ಅಂತಕ್ಕಪ್ಪ ಇಲ್ಲ ಅಂತ ಏನ. ಓ, ಮಂತ್ರಿಗಳ ಮನೆಯಲ್ಲಿ ಸೊಳ್ಳೆ ಕಾಟ ಅಂತ ಯಾರೋ ಹೇಳಿರ್ಬೇಕು. ಹಾಗಾಗಿ ಕಡ್ಡಿ ಈಗ ಒಂದು ಬಂದಿದೆ, ಅದ್ರ ಹೊಗೆ ಬಂದ್ರು ಸಾಕು. ಆ ಬದಿಗೆ ಸೊಳ್ಳೆ ಬರುವುದಿಲ್ಲ. ಬದಿ ಅಲ್ಲ, ಒಳ್ಳೆ ಸುಗಂಧ ದ್ರವ್ಯ ಪರಿಮಳ ಕಡ್ಡಿ ಅಲ್ಲ. ಇದು ಎಲ್ಲ ಬಳಸ್ತು ಅಂತ ನಂಗೆ ಈಗ ಗೊತ್ತಾಯ್ತು. ನಮ್ಮ ಪಕ್ಕದ ಮನೆಯಲ್ಲಿ ರಾಯರು ಹೋದಾಗ ಒಂದ್ ತಟ್ಟೆಯಲ್ಲಿ ಒಂದಿಷ್ಟು ಅಕ್ಕಿ ಕಾಳು ಹಾಕಿಟ್ಟಿದ್ರು ತಲೆ ಬುಡದಲ್ಲಿ. ಅಂದ್ರೆ ಯಾವುದೋ ಪಾಪಿ ನಮ್ಗೆ ಓಯ್ ಕಲ್ಪನೆ ಮಾಡ್ಲಿಕ್ಕೂ ನನಗೆ ಬೇಡ. ಯಾವ ಸತ್ತವ ಕಲ್ಸಿದ್ದ ಏನ
ಇದು ಹೌದು ಇದೆಲ್ಲ ಕೊಡ್ಸುದ ಮಾರ್ರ ಹಾ ಏನಪ್ಪ? ಆ? ಏನೇನು ಕೊಡ್ಸಂತ ಚಿನ್ನದ ಉಂಗುರ ಅಂತ ಚಿನ್ನದ ಉಂಗುರ ಎಲ್ಲಿ ಚಿನ್ನದ ಉಂಗುರ ಅಲ್ಲ ಚಿನ್ನದ ಬಣ್ಣದ ಉಂಗುರ ಕೊಡುವುದು ಇಲ್ಲ ನಾನಂತೆ ಇದೆಂತ ಮಾರ್ಯಾರ ಎಂತ ಓ ಹಕ್ಕಿ ಅಂದ್ರೆ ವಾತಾವರಣ ಸರಿ ಇಲ್ಲ ಚಳಿ ಉಂಟಲ್ಲ ಮಂತ್ರಿಗಳು ಕಿವಿಲಿ ಇಟ್ಕೊಳ್ಳಿ ಅಂತ ಅದು ಹೌದು ನಮ್ಮ ಕಿವಿ ಗಾಳಿ ಹೋಗುವ ಪರಿಸ್ಥಿತಿ ಇಲ್ಲ ಮತ್ ನಮ್ಗೆ ಹೋಗೋದ್ರೆ ಇದು ಕಿವಿಗಲ್ಲ ಮೂಗನು ಹೊರಲೆ ನಾನು ನೋಡಿದ್ದೆ ಹಾಕಿದ್ದು ಏ ಚರಿತ್ರ ಯಾವ ಸತ್ತವನ ಏನ ಪಾಪಿಷ್ಟ ಬರೀ ಕಳಿಸ್ನ ಅಂತ ಕಳಿಸ ಬಗ್ಗೆ ನಮ್ಮ ಬಗ್ಗೆ ನೋಡಿ ಅಂದ್ರೆ ನಾವು ಶುಭ್ರ ಬಟ್ಟೆ ಧರಿಸುವುದಲ್ವಾ ಆ ಲೆಕ್ಕದಲ್ಲಿ ಬಿಳಿ ಬಟ್ಟೆ ನೋಡುವ ಅಲ್ಲ ಉದ್ದಕ್ಕಿಂತ ಗೊತ್ತಾಗ್ತದೆ ಹಾ ಇದು ಇಡೀ ನನ್ನ ಮುಚ್ಚುತ್ತದೆ ಅಂದ್ರೆ ಏನರ್ಥ ಇದು ಕೊನೆ ಮುಚ್ಚಿಡ್ಲಿಕ್ಕೆ ಕಳಿಸಿದ್ದವರು ನೀ ತಗೊಂಡೋಗ್ತೀಯ ಅಗತ್ಯ ಬೇಕಾ ನಿಮ್ಗೆ ಎಂತ ಮಾತಾಡ್ತೀರಿ ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ನಾವು ಇಷ್ಟಪಡುವುದಿಲ್ಲ ಈ ಹೊತ್ತಿಗೂ ನೀವು ಆಗ್ಲಿಕ್ಕ ಕೂತಿದ್ರಿ ಹೌದಾ ಕೆಲವ್ರು ಹೋಗಿ ಮಲ್ಕೊಂಡಾಯ್ತು ನಿಮ್ಮಂತವ್ರು ಒಬ್ಬಿಬ್ಬರಿದ್ರೆ ನಮ್ ಬಣ್ಣ ಇಲ್ಲವ್ರು ನಮ್ಗೆ ಎಂತದ್ದು ಇಲ್ಲ ತಪ್ಪಿಯು ಅಂತ ಮಾತಾಡ್ಬೇಡಿ ನಾವು ಹೋದ್ರು ನೀವಿರ್ಬೇಕು ನಂದು ಹೋಗು ಕಾಲ ಬಂತು ನಾ ಹೋದ್ರು ನಮ್ಮಂತವ್ರು ಹೆಣ ನೋಡ್ಲಿಕ್ಕೆ ನೀವಿರ್ಬೇಕು ಇದು ಎಂತದಕ್ಕೆ ಗೊತ್ತಾಯ್ತದ ಏನು ನೀವು ತಿರುಗಾಟ ಮಾಡೋದು ಜಾಸ್ತಿ ಸರಿ ನಿದ್ರೆ ಮಾಡುದಿಲ್ಲ ಅದಕ್ಕೆ ಸ್ವಲ್ಪ ನೀರಿಟ್ಟು ಕುಡಿದ್ರೆ ನಿಮ್ ಹೊಟ್ಟೆ ತಣ್ಣಗಿರಲಿ ಅಂತ ಕಳಿಸಿ ಹೊಟ್ಟೆ ತಣ್ಣಗಿರ್ಲಿ ದೇಹ ತಣ್ಣಗಾಗ್ಲಿ ಏ ಹೊಟ್ಟೆ ಕಿತ್ನೆ ಭಾಗವತ್ರ ಬ್ಯಾಡ್ದು ಅಂತ ಹೇಳ್ಬೇಡಿ ನಿದ್ದೆ ಬಿಡುದು ಉಷ್ಣ ಆಗುದು ನಿಮ್ಗೆ ಹೆಚ್ಚು ನನಗಲ್ಲ ನೀವು ನಿದ್ದೆ ಬಿಡುವವರು ಮಣ್ಣು ಮಡಿಕೆ ಇಟ್ಕೊಳ್ಳಿ ನೋಡುವಾಗಿದ್ರೆ ಇದು ಯಾಕೆ ಅಂದ್ರೆ ನಾನು ನೋಡಿದ್ದೆ ಸ್ವಾಮಿ ರಾಯರ ಮಗ ಬೋಳೆಲ್ಲ ಕೆತ್ಕೊಂಡು ಪಾಣಿ ಪಂಜಿ ಇಟ್ಕೊಂಡು ಮುಂದೆ ಹಿಡ್ಕೊಂಡು ನೋಡಿದ್ದೆ ನಾನು ಅಂದ್ರೆ ನಮಗೆ ಆಚೆ ಹೋದವು ಯಾರೋ ಪಾಪಿಷ್ಟರು ನಮಗಿದು ಅಪಶಕನ ಭಾಗವತ್ರ ಹುಟ್ಟಪ್ಪದಲ್ಲ ಇದು ಪೂರ್ತಿ ಚಟ್ಟದ ಹಬ್ಬದ ವ್ಯವಸ್ಥೆ ಇದು ನನಗ್ ಕಳಿಸ್ತಾರ ಹೇಳಲಿಕ್ಕೂ ನಾಚಿಕೆ ಇಂಥದ್ದು ಕಳಿಸಿದ್ರು ಅಂತ ಎಂತ ಮಾಡುದಿಲ್ಲ ಗಾಡಿ ಇದೆಂತ ಬಿತ್ತು ಏನೋ ಒಂದು ಅಪಶಕನವೇ ಇದು ಯಾಕೆ ಬಿತ್ತು ಇದೇ ಬಿಟ್ಟವ್ರು ಯಾರು ಇದೆಂತ ಹೇಳ್ಬೋದು ಅಲ್ಲ ನಿಮ್ ಜೀವನದ ಒಂದು ಸನ್ಮಾನ ಆಗ್ಲಿಲ್ವಾ ಮತ್ತೆ ಇದಕ್ಕೆ ಸನ್ಮಾನ ಪತ್ರ ಅಂತ ಹೇಳ್ತಾರ ಮಡಿಚು ಮುಗಿಸಿ ಕಟ್ಟುದೆಲ್ಲ ಸನ್ಮಾನ ಪತ್ರವಾ ಓಯ್ ಅದಲ್ಲ ನನಗೆ ಯಾಕೋ ಅಡ್ಡ ವಾಸನೆ ಹೊಡಿತಾ ಉಂಟು ಯಾಕೆಂದ್ರೆ ಆವತ್ತು ಒಂದು ಬಂದಿತ್ತು ಇಂಥದ್ದೇ ಆ ಸೇನಾಪತಿ ವಿಷಯದಲ್ಲಿ ಇದು ಎಂತದಿರ್ಬೋದು ಎಂತದಕ್ಕೋ ನನಗೇನೋ ವಿಚಿತ್ರ ತೋರ್ತಾ ಉಂಟು ಅಲ್ಲ ನಿನ್ನೆ ರಾತ್ರಿ ಮಲ್ಕೊಂಡಲ್ಲೂ ಕೆಟ್ಟ ಕೆಟ್ಟ ಸ್ವಪ್ನ ಮಾಡ ಇಂಥದ್ದೇ ನನ್ನ ಮುಖವೇ ನೋಡಿ ಕುತ್ತಿಗೆ ಅಂದ್ರೆ ನಾನು ಮನೆ ಮುಂದೆ
ಈ ನಮ್ಮ ಸಂದರ್ಶನಕ್ಕೆ ಜನ ಬಂದಿರ್ತಿದ್ರ ಬಹಳ ಜನ ಇದ್ರು ನಾವು ಹೋಗು ಶೈಲಿಯೇ ಬೇರೆ. ಅವ್ರು ಆಚೆ ಈಚೆ ಇದ್ದಾಗ ನಾವು ನೋಡು ಅದಕ್ಕೊಂದು ಮನ್ಸಿಗೆ ಹಮ್ಮಿದಿಬೇಕಲ್ಲ. ಅದೇ ಹೊತ್ತಿಗೆ ಯಾರೋ ಭಾವಚಿತ್ರ ತಕೊಂಡಿದ್ರ ಅಲ್ಲ. ನಂಗೆ ಕೆಲವು ಅಭಿನಯ ಮಾಡ್ಲಿಕ್ಕೆ ಇದ್ವಿಕ್ಕಿ ಮಾರ. ನಾಳೆ ಮತ್ತೊಬ್ರು ಶುರು ಮಾಡ್ತಾ ಇದ್ದಾರೆ. ಕತ್ತಿ ಮಾಡಲ್ಲ ಅಂದ್ರೆ ನನ್ನ ಹೊಟ್ಟೆಗೆ ಹಾಕ್ಬೇಕಿತ್ತ. ಆ ಬಿಳಿ ಬಟ್ಟೆ ಹಾಕ್ತಾನೆ ಎಲ್ಲ ಮಾತಾಡ್ಬೇಡಿ ನೀವು. ಅಲ್ಲ ನೀವು ದೇವರಂತ ಮನುಷ್ಯರು ಅಂತ ಎಲ್ಲ ಗೊತ್ತಿಲ್ಲದೆ ಹೋದವರು. ನಿಮ್ ದುರ್ಬುದ್ಧಿ ಪೂರ್ತಿ ಇಂಥದ್ದೇ. ಭಾವಚಿತ್ರಕಲ್ಲ ಅಂದ್ರೆ ನನ್ನ ಹೊಟ್ಟೆಗೆ ಹಾಕ್ಬೇಕಿತ್ತ. ಇಲ್ಲ, ನನ್ನ ಹಣೆ ಬರ ಮುಗ್ದೋಯ್ತು. ನಾನು ನೋಡ್ಲಿಕ್ಕೂ ಇಷ್ಟಪಡುದಿಲ್ಲ. ಹಾಳಾಗೋಲೆ ನೋಡಿದ್ರ ಭಾಗವತ್ರ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ ನಾನು. ಬೇಡ ಅಂತ ಅದು ಬಿಟ್ಟು ಕುಡಿಯು ಬಿಟ್ಟು ನೀವು ಕೋಲ್ ಇಟ್ಕೊಂಡೆ. ನಾನು ಹೆಣ್ಮಕ್ಳು ಕುಂತಕ್ಕ ಬೆಲೆ ಬಿಟ್ಟು ನಮ್ಗಿಲ್ಲ ಅಂತ ನಾನು ಬಿಟ್ಟೆ. ಆದ್ರೂ ನೋಡು ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ಹೋಯ್ತು ಶಿವ. ಇಲ್ಲಿ ನೋಡಿ ಎಂತ ಕಳಿಸಿದ್ರು ನೋಡ್ರಿ. ಇಲ್ಲಿ ನೋಡು ಒಳ್ಳೇದು ಉಂಟಾ? ಇದು ಒಳ್ಳೇದಾ? ಮನುಷ್ಯನೇ ಅಲ್ಲ ಕತ್ತಿ ಹಾಕತ್ತೆ. ನೀನೊಂದಲ್ಲ ಒಬ್ಬ ಸ್ವಾಮಿ ಇದ್ದಂತೆ. ಯಾರೇ ಬಂದು ಅಡ್ಡು ಬಿದ್ದು ಸ್ವಾಮಿಗಳೇ ನಮ್ಮ ತಂದೆಯವರ ಆರೋಗ್ಯ ಸರಿ ಇಲ್ಲ. ಆಗ್ಲಿ 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 ಇದು ನಮ್ಮ ಹೆಂಡತಿ ಹೋಗಿ 15 ದಿವಸ ಆಯ್ತು. ಆಗ್ಲಿ 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 ಅದೇ ಜಾತಿ ಮನುಷ್ಯ ನೋಡು. ಹಾಗೆಲ್ಲ ಹೊತ್ತು ಸರಿ ಇರುವುದಿಲ್ಲ. ಹಾಗೆ ಹೇಳ್ಬೇಡ ಶಿವ. ನಂದು ನಿನ್ನದು ಋಣ ತೀರ್ತು. ನಾನು ಹೋಗ್ತೇನೆ. ಆದ್ರೂ ಒಂದು ಮಾತು ನೆನ್ಪಿಟ್ಕೋ, ನಿನ್ನ ಮರೆಯುವುದಿಲ್ಲ. ಹೋದವ ನಿಂಗೆ ಸರಿ ಜಾಗ ಮಾಡಿರ್ತೇವೆ ನೋಡುವ. ಈಗ ಹೇಳು ಆಯ್ಲೆ 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 ಹೇಳು. ನಾವು ಹೋಗ್ತೇವೆ ಆಗ್ಲೇ ಆಗ್ಲೇ ಕಟ್ಟಿ ಬೀಳ್ತೀರಿ ಅಂತ ಹೇಳಿದ್ರೆ ಒಳ್ಳೇದುಂಟು ನೋಡುವ. ಈಗ ಆಗ್ಲೇ ಆಗ್ಲಿ ಹೇಳು. ಮತ್ತೀಗ ಹಾಗೆ